ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ನಾನು ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥ ವಿಡಿಯೋ ದಿವಾಲಿ ಟೈಮಲ್ಲಿ ನಿಮಗೆ ತುಂಬಾ ಉಪಯೋಗ ಆಗಲಿದೆ. ಯಾರೂ ಸಹ ವಿಡಿಯೋನ ಮಿಸ್ ಮಾಡ್ಕೊಳ್ದೆ ಕಂಟಿನ್ಯೂಯಸ್ ಆಗಿ ಸ್ಕಿಪ್ ಮಾಡದೆ ನೋಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದಿನನಿತ್ಯ ಪೂಜಾ ಪುನಸ್ಕಾರಗಳಲ್ಲಿ ತೊಡಗಿರುವಂತಹ ಎಲ್ಲರಿಗೂ ನಾನು ಕೊಡ್ತಾ ಇರ್ತಕ್ಕಂಥ ಟಿಪ್ ನಂಬರ್ 1, ನಾವು ಸಾಮಾನ್ಯವಾಗಿ ದೀಪಗಳನ್ನು ಬೆಳಗಿಸ್ಲಿಕ್ಕಾಗ್ಬೋದು ಅಥವಾ ಹಚ್ಚಲಿಕ್ಕಾಗ್ಬೋದು, ಟೈಮ್ ತಗೊಳ್ತಾ ಇರುತ್ತೆ. ಸೊ ಹಾಗಾಗಿ ಈ ಟಿಪ್ ನಿಮಗೋಸ್ಕರ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥದ್ದು. ನೀವು ಸಾಮಾನ್ಯವಾಗಿ ಬಳಸ್ತಕ್ಕಂಥ ಕರ್ಪೂರ ಏನಿರುತ್ತೆ ಅದು ಅಚ್ಚ ಕರ್ಪೂರ ಆಗ್ಬೋದು, ಅಥವಾ ಮನೇಲಿ ನಾವು ಸಾಮಾನ್ಯವಾಗಿ ಬೆಳಗ್ತಕ್ಕಂಥ ಆರತಿ ಕರ್ಪೂರ ಆಗ್ಬೋದು. ಅದನ್ನು ನೀವು ಈ ಬತ್ತಿಗೆ ಒಂಚೂರು ಬೆಳೆದು ನಂತರ ಬೆಳಗಿಸೋದ್ರಿಂದ ಕ್ವಿಕ್ಕಾಗಿ ಬೆಳಗುತ್ತೆ, ಹಾಗೆ ನೀಟಾಗಿ ಕಾಣುತ್ತೆ. ಹಾಗೆ ಟಿಪ್ ನಂಬರ್ 2 ಬಗ್ಗೆ ಹೇಳೋದಾದರೆ, ನಾವು ಸಾಮಾನ್ಯವಾಗಿ ಬಳಸ್ತಕ್ಕಂತಹ ಆರತಿ ಕರ್ಪೂರ ಏನಿದೆ, ನಾವು ಸ್ಟೋರ್ ಮಾಡಿ ಇಡೋದ್ರಿಂದ ಅದು ಕರಗೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಟ್ಗಾಗ್ಬೋದು ಅಥವಾ ಕ್ಲೈಮೇಟ್ ಚೇಂಜಸ್ಗಾಗ್ಬೋದು. ಸೊ ಕರ್ಪೂರ ಅಂತಕ್ಕಂಥದ್ದು ಕರಗೋಗದೇ ಇರಲಿಕ್ಕೆ ಅಡುಗೆ ಮನೆಯಲ್ಲಿ ನಾವು ಬಳಸ್ತಕ್ಕಂತಹ ಮೆಣಸೇನಿರುತ್ತೆ ಅದನ್ನು ನೀವು 1-2-3 ಹಾಕೋದ್ರಿಂದ ಕರ್ಪೂರ ಅನ್ನೋದು ಕರಗದೇನೆ ಇರುತ್ತೆ. ಟಿಪ್ ನಂಬರ್ 3, ನಾವು ಯಾವುದೇ ಪೂಜೆ ಮಾಡಲಿ ಒಂದು ಹಸಿರು ಅಂತಕ್ಕಂಥದ್ದು ಪೀಸನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ಪೀಸ್ಫುಲ್ಲಾಗಿರಲಿಕ್ಕೆ ಆ ಪೂಜೆ ಅಂತಕ್ಕಂಥದ್ದು ಕಳೆಯಿಂದ ಕೂಡಿರಬೇಕು ಅನ್ನೋದಾದರೆ, ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಸುವಾಸನೆ ಹೊರಹೊಮ್ಮುವಂತಹ ಗಿಡಗಳಾಗ್ಬೋದು, ಅಥವಾ ಪತ್ರೆ ಅಂತ ಏನು ಹೇಳ್ತೀವಿ ಅದಾಗ್ಬೋದು, ಅಥವಾ ಹೂವಿನ ಒಂದು ಗಿಡಗಳಾಗ್ಬೋದು, ಅವುಗಳನ್ನು ನಾವು ಡೆಕೋರೇಟ್ ಮಾಡೋದ್ರಿಂದ ಆ ಪೂಜೆ ಅಂತಕ್ಕಂಥದ್ದು ಕಂಪ್ಲೀಟ್ ಅನಿಸುತ್ತೆ. ಒಂದು ರೀತಿ ನೋಡಲಿಕ್ಕೂ ಪಾಸಿಟಿವ್ ವೈಬ್ರೇಷನ್ ಅಂತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಒಂದು ರೀತಿಯ ಹಸಿರು ಬಣ್ಣ ಅಂತಕ್ಕಂಥದ್ದನ್ನು ನಾವು ಪೂಜೆಗೆ ಆ್ಯಡ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಟಿಪ್ ನಂಬರ್ 4, ನಾವು ಮನೆಯಲ್ಲಿ ಪೂಜೆಗೆ ಬಳಸ್ತಕ್ಕಂತಹ ಸಾಮಗ್ರಿಗಳಾಗಿರುವಂತಹ ಕುಂಕುಮ ಹಾಗೂ ಅರಿಶಿನ, ಇವುಗಳನ್ನು ನಾವು ಬಾಕ್ಸಲ್ಲಿ ಸ್ಟೋರ್ ಮಾಡಿರ್ತೀವಿ. ಅದೇ ರೀತಿ ಕುಂಕುಮದ ಭರಣಿಗಳಲ್ಲೂ ಸಹ ಸ್ಟೋರ್ ಮಾಡಿರ್ತೀವಿ. ಇವುಗಳು ಕೆಲ ಕಾಲದ ನಂತರ ಒಂದು ರೀತಿ ಉಂಡೆ ಕಟ್ಟೋದಾಗಲಿ ಅಥವಾ ಹುಳ ಸೇರ್ಕೊಳ್ಳೋದಾಗಲಿ ಆಗ್ತಾ ಇರುತ್ತೆ, ಅಥವಾ ಯಾವುದೇ ರೀತಿ ಲೈಟ್ಗೆ ಎಕ್ಸ್ಪೋಸ್ ಆಗುವಂತಹ ಸಣ್ಣ ಸಣ್ಣ ಹುಳುಗಳಾಗಲಿ ಇದರಲ್ಲಿ ಬೀಳದೇ ಇರಬೇಕು. ಆ್ಯಂಡ್ ಯಾವುದೇ ರೀತಿಯ ಗಂಟು ಅನ್ನೋದು ಅಥವಾ ಉಂಡೆ ಅಂತಕ್ಕಂಥದ್ದು ಕಟ್ಟದೇ ಇರಬೇಕು ಅಂತಂದರೆ, ಇವುಗಳಲ್ಲಿ ನಾವು ಕರ್ಪೂರದ ಒಂದು ಬಿಳ್ಳೆ ಏನಿರುತ್ತೆ ಅದನ್ನು ಇರಿಸಿದ್ರೆ ಸಾಕು, ಈ ಒಂದು ಕುಂಕುಮ ಹಾಗೂ ಅರಿಶಿನ ಅಂತಕ್ಕಂಥದ್ದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಟಿಪ್ ನಂಬರ್ 5, ನಾವು ಮನೆಯಲ್ಲಿ ಪೂಜೆಗೆ ಬಳಸ್ತಕ್ಕಂತಹ ದೇವರ ಒಂದು ಫೋಟೋಗಳಾಗ್ಬೋದು, ಅದೇ ರೀತಿಯಾಗಿ ವಿಗ್ರಹಗಳಾಗ್ಬೋದು, ಅಥವಾ ನಾವು ಹೊಸ್ತಿಲ ಒಂದು ಪೂಜೆಗಾಗ್ಬೋದು, ನಾವು ಬಳಸ್ತಕ್ಕಂಥ ಅರಿಶಿಣದ ಒಂದು ಪೇಸ್ಟ್ ಏನಿರುತ್ತೆ ಅದನ್ನು ಇನ್ನೂ ಹೆಚ್ಚು ಘಮಘಮಿಸುವಂತೆ, ಅದೇ ರೀತಿ ಮಂಗಳಕರವಾಗಿ ಮಾಡಲಿಕ್ಕೆ ಕೇವಲ 2 ವಸ್ತುಗಳ ಅವಶ್ಯಕತೆ ಇದೆ. ಅವುಗಳು ಏನು ಅಂತಂದರೆ, ಜವಾದಿ ಪೌಡರ್ ಅಂತ ನಿಮಗೆ ಎಲ್ಲ ಪ್ರಾವಿಷನ್ ಸ್ಟೋರ್ಸಲ್ಲೂ ಸಿಗುತ್ತೆ, ಅದೇ ರೀತಿಯಾಗಿ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಅದನ್ನು ಒಂದು 2 ಪಿಂಚಸ್ಸಷ್ಟು ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ ಈ ಒಂದು ಅರಿಶಿಣದ ಕ್ವಾಂಟಿಟಿಗೆ. ಅದೇ ರೀತಿ 2ನೇ ಒಂದು ವಸ್ತು ಬಂದು ಈ ಒಂದು ರೋಸ್ ವಾಟರ್ ಅಂತ ಏನು ನಾವು ಯೂಸ್ ಮಾಡ್ತೀವಿ ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಫ್ಯೂ ಡ್ರಾಪ್ಸ್ ಆಫ್ ರೋಸ್ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೂ ಪೇಸ್ಟ್ ನಿಮಗೆ ಕನ್ಸಿಸ್ಟೆನ್ಸಿ ಸರಿ ಹೊಂದಲಿಲ್ಲ ಅಂತಂದರೆ ವಾಟರನ್ನು ಹಾಕ್ಕೊಂಡು ಸಹ ನೀವು ಕನ್ಸಿಸ್ಟೆನ್ಸಿಯನ್ನು ಮಾಡ್ಕೋಬಹುದು.
ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ನಾವು ಫೋಟೋಸ್ಗೆ ಹಾಗೆ ವಿಗ್ರಹಗಳಿಗೆ ಇಡಲಿಕ್ಕೆ ಈಸಿ ಆಗುತ್ತೆ. ನೋಡಿ, ನಾನಿಲ್ಲಿ ತೋರಿಸ್ತಾ ಇರ್ತಕ್ಕಂಥ ಪೇಸ್ಟ್ನ ಒಂದು ಕನ್ಸಿಸ್ಟೆನ್ಸಿ ಏನಿದೆ ಇದು ಕ್ವೈಟ್ ಗುಡ್ ಅಂತ ಹೇಳ್ಬೋದು ಯಾವುದೇ ರೀತಿಯ ವಿಗ್ರಹಗಳಿಗೆ ಇಡಲಿಕ್ಕೆ. ಗಮನಿಸ್ತಾ ಇದ್ದೀರಲ್ವಾ, ಕಾಮಾಕ್ಷಿ ದೀಪಕ್ಕೆ ನಾನಿಲ್ಲಿ ಅಲಂಕಾರ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಅರಿಶಿಣದ ಒಂದು ಪೇಸ್ಟ್ನ ಮೂಲಕ ಹಾಗೆ ಕುಂಕುಮದ ಒಂದು ಮೂಲಕ. ನೋಡ್ತಾ ಇದ್ದೀರಾ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ. ಸೊ ಇದು ತುಂಬಾ ಘಮಘಮಿಸ್ತಾನೂ ಇರುತ್ತೆ ಇದರ ಒಂದು ಸುವಾಸನೆ ಅಂತಕ್ಕಂಥದ್ದು. ಆ್ಯಂಡ್ ತುಂಬಾ ಪಾಸಿಟಿವಿಟಿಯನ್ನು ಕ್ರಿಯೇಟ್ ಮಾಡುತ್ತೆ ಅನ್ಬೋದು ಈ ಒಂದು ಫ್ರೇಗ್ರೆನ್ಸ್ ಅನ್ನೋದು. ಇನ್ನು ಟಿಪ್ ನಂಬರ್ 6, ನಾವು ಯಾವುದೇ ರೀತಿಯ ವಿಗ್ರಹಗಳನ್ನಾಗಲಿ ಅಥವಾ ಕಾಮಾಕ್ಷಿ ದೀಪವನ್ನಾಗಲಿ ನೆಲದ ಮೇಲೆ ಇರಿಸೋದು ಅಷ್ಟೊಂದು ಸಮಂಜಸ ಅಲ್ಲ. ಸೊ ಹಾಗಾಗಿ ಇನ್ ಕೇಸ್ ನೆಲದ ಮೇಲೆ ಇರಿಸಬೇಕು ಅನ್ನೋದಾದರೆ ಯಾವ ರೀತಿ ನಾವು ಕಾಮಾಕ್ಷಿ ಒಂದು ದೀಪವನ್ನು ಇರಿಸ್ಬೋದು ಅಂದರೆ, ಇಲ್ಲಿ ನಾವು ಯಾವುದಾದ್ರೂ ಪುಷ್ಪದ ಒಂದು ರಂಗೋಲಿಯನ್ನು ಆಗ್ಬೋದು ಅಥವಾ ಅಷ್ಟದಳ ಪದ್ಮದ ಒಂದು ರಂಗೋಲಿ ಆಗ್ಬೋದು ಇಲ್ಲಿ ನಾವು ಬಿಡಿಸ್ಬೇಕಾಗತ್ತೆ. ಅದರ ಮೇಲೆ ನಾವು ಕಾಮಾಕ್ಷಿ ದೀಪವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಕೆಲವರು ಇದನ್ನು ಒಂದು ಪೀಠವನ್ನು ಇರಿಸಿ ಅದ್ರ ಮೇಲೂ ಸಹ ಮಾಡ್ತಾರೆ. ನಾವು ನೆಲವನ್ನು ಸ್ವಚ್ಛಗೊಳಿಸಿರೋದ್ರಿಂದ ನೆಲದ ಮೇಲೆ ರಂಗೋಲಿ ಹಾಕಿನೂ ಸಹ ಕಾಮಾಕ್ಷಿ ದೀಪವನ್ನು ಇರಿಸಿ ಪೂಜೆ ಅಂತಕ್ಕಂಥದ್ದು ಮಾಡ್ಕೋಬೋದು. ಈ ಒಂದು ದೀಪವನ್ನು ನಾವು ಪ್ರತಿ ಶುಕ್ರವಾರ ಅಂತಕ್ಕಂಥದ್ದು ಹಚ್ಚೋದ್ರಿಂದ, ಪ್ರತಿ ಶುಕ್ರವಾರ ನಾವು ಬೆಳಗೋದ್ರಿಂದ ಯಾವುದೇ ರೀತಿಯ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದಾಗಲಿ ಅಥವಾ ಜಗಳಗಳಾಗ್ಬೋದು, ವೈಮನಸ್ಯಗಳಾಗ್ಬೋದು ಯಾವುದೇ ರೀತಿ ಆಗೋದಿಲ್ಲ ಅಂತ ಹಿರಿಯರು ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಟಿಪ್ಪನ್ನು ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಶೇರ್ ಮಾಡಬೇಕು ಅಂತ ಮಾಡ್ತಾ ಇರೋವಂಥದ್ದು. ಇನ್ನು ತುಂಬಾ ಯೂಸ್ಫುಲ್ ಟಿಪ್ ನಂಬರ್ 7 ಏನು ಅಂತಂದರೆ, ಕಾಮಾಕ್ಷಿ ದೀಪದಲ್ಲಿ ನಾವು ದೀಪವನ್ನು ಬೆಳಗೋದ್ರಿಂದ ಆ ಒಂದು ಕಾರ್ನರ್ಸ್ ಏನಿದೆ ಅದು ತುಂಬಾ ಗ್ರೀನಿಶ್ ಆಗಿ ಕಲೆಯನ್ನು ಕಟ್ಟೋದು ಆಗ್ತಾ ಇರುತ್ತೆ.
ಅದನ್ನು ತಪ್ಪಿಸದೇ ಇರಬೇಕು ಅಂತಂದರೆ ಕರ್ಪೂರದ ಒಂದು ಬಿಳ್ಳೆಯನ್ನು ಪುಡಿ ಮಾಡಿ ಯಾವ್ಯಾವ ಕಾರ್ನರ್ಸಲ್ಲಿ ನಮಗೆ ಹೆಚ್ಚು ಗ್ರೀನ್ ಶೇಖರಣೆ ಆಗುತ್ತೋ, ಗ್ರೀನ್ ಒಂದು ಕಲೆ ಆ ಒಂದು ಪ್ಲೇಸಸಲ್ಲಿ ಸಿಂಪಡಿಸ್ಕೋಬೇಕಾಗುತ್ತೆ ಒಂದು ಕರ್ಪೂರದ ಒಂದು ಪೌಡರನ್ನು. ನಂತರ ನೀವು ಒಂದು ದೀಪವನ್ನು ಹಚ್ಕೋಬೋದು. ಸೊ ದಟ್ ನಿಮಗೆ ದೀಪ ಯಾವುದೇ ರೀತಿ ಗ್ರೀನಿಶ್ ಆಗಿ ಕಪ್ಪುಗೆ ಕಲೆ ಹೊಂದೋದು ಆಗೋದಿಲ್ಲ. ಹಾಗೆ ಟಿಪ್ ನಂಬರ್ 8 ಬಂದು, ನಾವು ಕಾಮಾಕ್ಷಿ ದೀಪಕ್ಕೆ ಹೂಗಳನ್ನು ಇಟ್ಟಾಗೆಲ್ಲ ಅದು ಬಿದ್ದೋಗ್ತಾ ಇರುತ್ತೆ. ಸೊ ಅದನ್ನು ಶುಭ ಸಂಕೇತ ಅಂತ ಹೇಳೋದಿಲ್ಲ. ಸೊ ಹಾಗಾಗಿ ಆ ರೀತಿ ನೆಗೆಟಿವ್ ಒಂದು ಸೂಚನೆ ಬರದೇ ಇರಲಿ ಅನ್ನೋ ಕಾರಣಕ್ಕೆ ಈ ಒಂದು ಟಿಪ್ ತುಂಬಾ ಯೂಸ್ಫುಲ್ ಅನಿಸುತ್ತೆ. ನಾವು ಕಾಮಾಕ್ಷಿ ದೀಪದ ತುದಿಗೆ ಯಾವುದಾದ್ರೂ ಒಂದು ರಬ್ಬರ್ ಬ್ಯಾಂಡನ್ನು ಫಿಕ್ಸ್ ಮಾಡೋದ್ರಿಂದ ಈ ವಿಡಿಯೋಲಿ ತೋರಿಸ್ದಾಗೆ ನಾವು ಹೂಗಳನ್ನು ಅಲಂಕಾರ ಅಂತಕ್ಕಂಥದ್ದು ಮಾಡ್ಬೋದು. ಅದು ಅಲುಗಾಡೋದು ಸಹ ಇಲ್ಲ. ಅದೇ ರೀತಿಯಾಗಿ ನೋಡಲಿಕ್ಕೂ ತುಂಬಾ ಸುಂದರವಾಗಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಟಿಪ್ ನಂಬರ್ 9, ಇದಂತೂ ಎಲ್ಲರಿಗೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾವು ಪೂಜೆಗೆ ಅಂತ ಹಚ್ಚುವಂಥ ಒಂದು ಊದುಬತ್ತಿ ಏನಿರುತ್ತೆ ಅದು ಬೇಗ ಆಗೋದ್ರೆ ಒಂದು ರೀತಿ ಪೂಜೆ ಮಾಡಿದ್ದೀವಾ ಇಲ್ವಾ ಅನ್ನೋ ಒಂದು ಫೀಲಿಂಗ್ ಬಂದುಬಿಡುತ್ತೆ. ಸೊ ಆ ರೀತಿ ಆಗದೆ ಒಂದು ಒಳ್ಳೆ ಟಿಪ್ ಅಂತಕ್ಕಂಥದ್ದು ನಿಮಗಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಾವು ಹಚ್ಚುವಂಥ ಊದುಬತ್ತಿಗೆ ಒಂದು ಚೂರು ನೀರನ್ನು ನಾವು ಈ ರೀತಿ ಬಳಿಯೋದ್ರಿಂದ ಊದುಕಡ್ಡಿ ಅಂತಕ್ಕಂಥದ್ದು ಹೆಚ್ಚು ಸಮಯ ಬೆಳಗ್ತಾ ಇರುತ್ತೆ. ಸೊ ದಟ್ ಪೂಜಾ ಮಂದಿರ ಎಲ್ಲ ಸುವಾಸನೆಯಿಂದ ಕೂಡಿರುತ್ತೆ. ಮನೆಯಲ್ಲಿ ಒಂದು ರೀತಿ ಪ್ಲೆಸೆಂಟ್ ವಾತಾವರಣವೂ ಇರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಟಿಪ್ ನಂಬರ್ 10, ನಾವು ಹಚ್ಚುವಂಥ ಪೂಜಾ ಊದುಬತ್ತಿಗಳೇನಿರುತ್ತೆ ಅವುಗಳನ್ನು ನಾವು ಎಲ್ಲಂದರೆ ಅಲ್ಲಿ ಹಣ್ಣುಗಳಾಗ್ಬೋದು ಅಥವಾ ಯಾವುದೇ ಕಾರ್ನರ್ಸ್ ಆಫ್ ದ ಪೂಜಾ ರೂಮ್ ನಾವು ಅದನ್ನು ಫಿಕ್ಸ್ ಮಾಡೋದ್ರಿಂದ ಅದರ ಒಂದು ಬೂದಿ ಅಂತಕ್ಕಂಥದ್ದು ಅಥವಾ ಡಸ್ಟ್ ಅಂತಕ್ಕಂಥದ್ದು ಮತ್ತೆ ನಾವು ಕ್ಲೀನ್ ಮಾಡಿರೋ ಏರಿಯಾದಲ್ಲೆಲ್ಲ ಬೀಳೋ ಸಾಧ್ಯತೆ ಇರುತ್ತೆ. ಸೊ ಎಗೈನ್ ನಾವೊಂದು ಫ್ಲೋರ್ ಅಂತಕ್ಕಂಥದ್ದು ವೈಟಿಶ್ ಆಗಿ ನಾವೊಂದು ರೀತಿ ಗಲೀಜಾಗಿ ಕಾಣೋದು ಬೇಡ ಅನ್ನೋ ಕಾರಣಕ್ಕೆ ಈ ರೀತಿ ಒಂದು ಎಕ್ವಿಪ್ಮೆಂಟ್ಸ್ ಅಂತಕ್ಕಂಥದ್ದು ಅಥವಾ ಯಾವುದೇ ಒಂದು ಊದುಕಡ್ಡಿ ಚುಚ್ಚುವಂತಹ ಒಂದು ಸಲಕರಣೆಗಳೇನು ಬರುತ್ತೆ ಅವುಗಳನ್ನು ನೀವು ಸ್ಟ್ಯಾಂಡ್ಗಳು ಅಂತ ಏನು ಹೇಳ್ತೀವಿ ಅವುಗಳನ್ನು ತಗೊಳ್ಳದೇ ಇದ್ದರೆ ಅಟ್ಲೀಸ್ಟ್ ನೀವು ಒಂದು ಗ್ಲಾಸಲ್ಲಿ ಅಕ್ಕಿ ಅಂತಕ್ಕಂಥದ್ದನ್ನು ಹಾಕಿ ಅದರಲ್ಲೂ ಸಹ ಚುಚ್ಬೋದು ಊದುಕಡ್ಡಿಯನ್ನು. ಸೊ ದಟ್ ಯಾವುದೇ ರೀತಿ ಡಸ್ಟ್ ಅಂತಕ್ಕಂಥದ್ದು ಹೊರಗಡೆ ಬೀಳೋದಿಲ್ಲ. ನಿಮ್ಮ ಪೂಜಾ ಮಂದಿರ ಅಂತಕ್ಕಂಥದ್ದು ಕ್ಲೀನಾಗೇ ಇರುತ್ತೆ. ಇನ್ನು ಟಿಪ್ ನಂಬರ್ 11, ನಾವು ಮಂಗಳಾರತಿ ತಟ್ಟೆಯನ್ನು ಏನು ಮಂಗಳ ಆರತಿಗೆ ಬಳಸ್ತೀವಿ ಅದು ಹೆಚ್ಚು ಕಪ್ಪಗಾಗಬಾರ್ದು. ನಾವು ಮಾಡೋ ಮಂಗಳಾರತಿಯಿಂದ ಮತ್ತು ಅದನ್ನು ವಾಶ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಈ ಒಂದು ಟಿಪ್ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ, ನಾನು ಆಲ್ರೆಡಿ ಹಿಂದಿನ ವಿಡಿಯೋಗಳ ಶಾರ್ಟ್ಸ್ ಒಂದು ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಾಗಿದೆ. ಒಂದು ಒಂದು ಮಂಗಳಾರತಿ ತಟ್ಟೆ ಏನಿರುತ್ತೆ ಅದು ಕಪ್ಪಗಾಗದೇ ಇರಲಿಕ್ಕೆ ಈ ರೀತಿ ಮಾಡಿ ಅಂತ. ನೋಡಿ, ಇಲ್ಲಿ ಎಣ್ಣೆಯನ್ನು ಸವರಿ ಆ ಒಂದು ಜಾಗದಲ್ಲಿ ನೀವು ಕರ್ಪೂರವನ್ನು ಇಟ್ಟು ಬೆಳಗೋದ್ರಿಂದ ನಿಮ್ಮ ಮಂಗಳಾರತಿ ತಟ್ಟೆ ಅಂತಕ್ಕಂಥದ್ದು ಕಪ್ಪಾಗೋದಿಲ್ಲ. ಅದು ಮುಂಚೆ ಹೇಗಿತ್ತೋ ಅದೇ ರೀತಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಟಿಪ್ ನಂಬರ್ 12, ನೀವು ಹಚ್ಚತಕ್ಕಂಥ ದೀಪದ ಎಣ್ಣೆ ಆಗಿರ್ಬೋದು ಅಥವಾ ದೀಪದಲ್ಲಿ ಆಲ್ರೆಡಿ ಬೆಳಗ್ತಾ ಇರ್ತಕ್ಕಂಥ ಎಣ್ಣೆ ಆಗಿರ್ಬೋದು, ಇದಕ್ಕೆ ನೀವು 2 ಪಿಂಚಷ್ಟು ಜಾವದು ಪೌಡರನ್ನು ಬೆರೆಸೋದ್ರಿಂದ
ಹೆಚ್ಚು ಒಂದು ಸುವಾಸನ ಭರಿತವಾಗಿ ಪರಿಮಳದಾಯಕವಾಗಿ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಪೂಜಾ ಮಂದಿರಕ್ಕೆ ಇದು ಒಂದು ಮೆರುಗು ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಎಣ್ಣೆಯ ಸುವಾಸನೆ ಅಂತಕ್ಕಂಥದ್ದು. ಸೊ ಮನೆಯೆಲ್ಲನೂ ಈ ಒಂದು ಸುವಾಸನೆ ಅಂತಕ್ಕಂಥದ್ದು ಹರಡೋದ್ರಿಂದ ಹೆಚ್ಚು ಪಾವಿತ್ರ್ಯತೆಯಿಂದ ಕೂಡಿರುವಂಥ ಸ್ಥಳ ದೇವಾಲಯದಲ್ಲಿ ಇದೀವೇನೋ ಅನ್ನೋಷ್ಟು ಫೀಲನ್ನು ಕೊಡುತ್ತೆ. ಸೊ ಇದಿಷ್ಟು ಆಗಿತ್ತು ತುಂಬಾ ಅದ್ಭುತವಾದಂತಹ ಆ್ಯಂಡ್ ಯೂಸ್ಫುಲ್ ಟಿಪ್ಸ್ ಪೂಜಾ ರೂಮ್ಗೆ ಸಂಬಂಧಪಟ್ಟಂತೆ. ನೀವೆಲ್ಲರೂ ಇದನ್ನು ಫಾಲೋ ಅಪ್ ಮಾಡ್ತೀರಾ, ಹಾಗೆ ಟ್ರೈ ಮಾಡಿ ನೀವು ಇದರ ಒಂದು ರಿಸಲ್ಟನ್ನು ಕಮೆಂಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.